ಕಥೆಯ ಆರಂಭವು ಈ ರೀತಿ ಶುರುವಾಗುತ್ತದೆ. ಆಕಾಶದಿಂದ ಸಾವಿರಾರು ಕಿಲೋಮೀಟರ್ ಮೇಲಿರುವ ಒಂದು ರಹಸ್ಯಮಯ ಲೋಕದಿಂದ ಆಗುತ್ತದೆ. ಅಲ್ಲಿ ತಲುಪುವುದೇ ಸಾವಿಗೆ ಆಹ್ವಾನ ನೀಡಿದಂತೆ. ಆದರೂ ಕೆಲವು ಸೈನಿಕರು ತಮ್ಮ ಜೀವನವನ್ನು ಪಣಕ್ಕಿಟ್ಟು ಅಲ್ಲಿ ತಲುಪುತ್ತಾರೆ. ಆದರೆ ಮುಂದಿನ ಕ್ಷಣವೇ ಅವರು ಆ ಲೋಕದ ಅತ್ಯಂತ ಭಯಾನಕ ಮತ್ತು ಭೀಕರ ದೈತ್ಯನನ್ನು ಎದುರಿಸುತ್ತಾರೆ. ಜಾಕ್ ಆ ದೈತ್ಯನ ಚಲನವಲನವನ್ನು ಗಮನಿಸಿ ತಕ್ಷಣ ನೀರಿನಲ್ಲಿ ತನ್ನ ತಲೆಯನ್ನು ಮುಳುಗಿಸಿ ಅಡಗಿಕೊಳ್ಳುತ್ತಾನೆ. ಆಗ ಅವನ ಮುಂದೆ ಒಂದು ಭಾರೀ ಕಾಲು ಕಾಣಿಸುತ್ತದೆ. ಅದನ್ನು ನೋಡಿ ಹತ್ತಿರದಲ್ಲಿದ್ದ ಕುರಿಗಳು ಭಯದಿಂದ ಓಡುತ್ತವೆ. ದೈತ್ಯನು ಒಂದು ಕುರಿಯನ್ನು ಹಿಡಿದು ಕಚ್ಚಿ ತಿನ್ನುತ್ತಾನೆ. ಈ ದೃಶ್ಯ ನೋಡಿ ಜಾಕ್ ತುಂಬಾ ಭಯಪಡುತ್ತಾನೆ. ಮರದ ಹಿಂದೆ ಅಡಗಿದ್ದ ಒಬ್ಬ ಸೈನಿಕನು ಹಿಂದಿರುಗಿ ನೋಡುತ್ತಾನೆ. ಆದರೆ ದೈತ್ಯನು ಅವನ ವಾಸನೆ ಪತ್ತೆ ಹಚ್ಚುತ್ತದೆ. ಆತ ಮತ್ತೆ ಅಡಗಿಕೊಳ್ಳಲು ಪ್ರಯತ್ನಿಸಿದರೂ ದೈತ್ಯನು ದೊಡ್ಡ ಹೆಜ್ಜೆಗಳಲ್ಲಿ ಅವನತ್ತ ಬರುತ್ತದೆ. ಸೈನಿಕ ಓಡಲು ಶುರು ಮಾಡುತ್ತಾನೆ. ಆದರೆ ದೈತ್ಯನು ಮರವನ್ನು ಬೇರು ಸಮೇತ ಕಿತ್ತು ಅವನತ್ತ ಎಸೆದು ಅವನನ್ನು ಹಿಡಿದುಕೊಳ್ಳುತ್ತಾನೆ. ಅಷ್ಟರಲ್ಲಿ ಕ್ಯಾಪ್ಟನ್ ಕತ್ತಿ ಹಿಡಿದು ಬಂದು ದೈತ್ಯನ ಕಾಲಿಗೆ ಹೊಡೆಯುತ್ತಾನೆ. ಆದರೆ ದೈತ್ಯನು ಅವನನ್ನು ದೂರಕ್ಕೆ ಎಸೆದು ಇಬ್ಬರನ್ನು ಹಿಡಿದುಕೊಂಡು ಹೋಗುತ್ತದೆ. ಈ ಎಲ್ಲವನ್ನು ಜಾಕ್ ನೋಡುತ್ತಾನೆ ಮತ್ತು ಇಲ್ಲಿ ಬಂದಿರುವುದು ತನ್ನ ದೊಡ್ಡ ತಪ್ಪು ಎಂದು ಅರಿಯುತ್ತಾನೆ. ಕೆಲವು ದಿನಗಳ ಹಿಂದೆ ಜಾಕ್ಗೆ ಒಬ್ಬ ಪಾದ್ರಿಯಿಂದ ಜಾದೂ ಬೀಜಗಳು ಸಿಕ್ಕಿದ್ದವು. ಒಂದು ದಿನ ರಾಜಕುಮಾರಿ ಅವನನ್ನು ಭೇಟಿಯಾಗಲು ಬಂದಾಗ ಒಂದು ಬೀಜ ನೀರಿಗೆ ತಾಗುತ್ತಿದ್ದಂತೆ ಅದು ದೊಡ್ಡ ಬೆಳ್ಳಿಯಾಗಿ ಬೆಳೆಯುತ್ತದೆ. ಮನೆ ಸಂಪೂರ್ಣ ನಡುಗುತ್ತದೆ ಮತ್ತು ನೆಲ ಬಿದ್ದು ಹೋಗುತ್ತದೆ. ಬೆಳ್ಳಿ ಆಕಾಶದವರೆಗೂ ಏರುತ್ತದೆ. ರಾಜಕುಮಾರಿ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಾಳೆ. ಆದರೆ ಅವಳು ಒಳಗೆ ಸಿಕ್ಕಿಕೊಳ್ಳುತ್ತಾಳೆ. ಜಾಕ್ ಅವಳನ್ನು ರಕ್ಷಿಸಲು ಪ್ರಯತ್ನಿಸುತ್ತಾನೆ. ಆದರೆ ಬೆಳ್ಳಿ ಅವನನ್ನು ಹೊರಗೆ ತಳ್ಳುತ್ತದೆ. ಮನೆ ಬೇರು ಸಮೇತ ಆಕಾಶಕ್ಕೆ ಏರುತ್ತದೆ. ಜಾಕ್ ಕೊನೆ ಕ್ಷಣದಲ್ಲಿ ಹಿಡಿದುಕೊಳ್ಳುತ್ತಾನೆ ಮತ್ತು ಬೆಳ್ಳಿಯನ್ನು ಕತ್ತರಿಸಲು ಪ್ರಯತ್ನಿಸುತ್ತಾನೆ. ಬೆಳ್ಳಿ ತುಂಡಾದಾಗ ರಾಜಕುಮಾರಿ ಬಾಗಿಲು ತೆರೆದು ಬಿಡುತ್ತಾಳೆ. ಆದರೆ ನೆಲೆ ಒಡೆದು ಅವಳು ಕೆಳಗೆ ಬೀಳುತ್ತಾಳೆ. ಜಾಕ್ ಕೂಡ ಕೆಳಗೆ ಬೀಳುತ್ತಾನೆ. ಆದರೆ ಜೀವಂತವಾಗಿ ಉಳಿಯುತ್ತಾನೆ. ಆದರೆ ರಾಜಕುಮಾರಿ ಆಕಾಶದ ಲೋಕಕ್ಕೆ ಕೊಂಡೊಯ್ಯಲ್ಪಡುತ್ತಾಳೆ. ಮುಂದಿನ ದಿನ ಜಾಕ್ ಎದ್ದು ನೋಡಿದಾಗ ರಾಜನು ಎದುರು ಕಾಣಿಸುತ್ತಾನೆ. ಜಾಕ್ ಎಲ್ಲವನ್ನೂ ಹೇಳುತ್ತಾನೆ. ರಾಜನು ಸೈನಿಕರನ್ನು ಕಳುಹಿಸುತ್ತಾನೆ. ಅವರು ಬೆಳ್ಳಿಯನ್ನು ಹತ್ತಿ ಮೇಲಕ್ಕೆ ಹೋಗುತ್ತಾರೆ. ಅವರು ಮೋಡಗಳ ಮೇಲಿರುವ ದೊಡ್ಡ ಲೋಕವನ್ನು ಕಾಣುತ್ತಾರೆ. ಅಲ್ಲಿ ರಾಜಕುಮಾರಿಯ ಗುರುತುಗಳನ್ನು ಕಂಡು ಅವಳನ್ನು ಹುಡುಕಲು 2 ತಂಡಗಳಾಗಿ ವಿಭಜಿಸುತ್ತಾರೆ. ಒಂದು ತಂಡಕ್ಕೆ ದೈತ್ಯ ಸಿಕ್ಕಿ ಇಬ್ಬರನ್ನು ಹಿಡಿದುಕೊಂಡು ಹೋಗುತ್ತದೆ. ಜಾಕ್ ಅವನ ಹಿಂದೆ ಹೋಗುತ್ತಾನೆ. ಇನ್ನೊಂದು ಕಡೆ ರೆಡ್ರಿಕ್ ತನ್ನ ಸಹಚರರನ್ನು ಕೊಂದು ದೈತ್ಯನ ಜಾದೂ ಕಿರೀಟವನ್ನು ಪಡೆಯುತ್ತಾನೆ. ಆ ಕಿರೀಟದಿಂದ ದೈತ್ಯರು ಅವನ ಮಾತನ್ನು ಕೇಳುತ್ತಾರೆ. ಅವರು ದೈತ್ಯನ ರಾಜನಾಗುತ್ತಾರೆ. ಜಾಕ್ ದೈತ್ಯರ ಗುಹೆಗೆ ಹೋಗಿ ರಾಜಕುಮಾರಿಯನ್ನು ಬಂಧಿತರಾಗಿ ಕಾಣುತ್ತಾನೆ. ದೈತ್ಯರು ಸೈನಿಕರನ್ನು ತಿನ್ನುತ್ತಾರೆ. ಜಾಕ್ ಸರಿಯಾದ ಸಮಯದಲ್ಲಿ ದೈತ್ಯನನ್ನು ಕೊಂದು ರಾಜಕುಮಾರಿ ಮತ್ತು ಕ್ಯಾಪ್ಟನ್ ಅನ್ನು ರಕ್ಷಿಸುತ್ತಾನೆ. ಅವರು ಕೆಳಗೆ ಬರಲು ಪ್ರಯತ್ನಿಸುತ್ತಾರೆ. ಆದರೆ ಯುದ್ಧ ಶುರುವಾಗುತ್ತದೆ. ರೆಡ್ರಿಕ್ ದೈತ್ಯರನ್ನು ಮಾನವರ ಮೇಲೆ ದಾಳಿ ಮಾಡಲು ಪ್ರೇರೇಪಿಸುತ್ತಾನೆ. ಕ್ಯಾಪ್ಟನ್ ಮತ್ತು ರೆಡ್ರಿಕ್ ನಡುವೆ ಭೀಕರ ಯುದ್ಧ ನಡೆಯುತ್ತದೆ. ಕೊನೆಗೆ ಕ್ಯಾಪ್ಟನ್ ರೆಡ್ರಿಕ್ ಅನ್ನು ಕೊಲ್ಲುತ್ತಾನೆ. ಆದರೆ 2 ತಲೆ ದೈತ್ಯ ಮತ್ತೆ ಕಿರೀಟವನ್ನು ಪಡೆದು ಶಕ್ತಿಶಾಲಿಯಾಗುತ್ತದೆ. ಅದು ಮತ್ತೆ ಜಾದೂ ಬೀಜಗಳನ್ನು ಬಳಸಿ ಬೆಳ್ಳಿಗಳನ್ನು ಬೆಳೆಸಿ ದೈತ್ಯರನ್ನು ಭೂಮಿಗೆ ಕಳುಹಿಸುತ್ತದೆ. ಭೂಮಿಯಲ್ಲಿ ದೈತ್ಯರು ಹಲ್ಲೆ ನಡೆಸುತ್ತಾರೆ. ಕೋಟೆಯ ಬಳಿ ದೊಡ್ಡ ಯುದ್ಧ ಶುರುವಾಗುತ್ತದೆ. ಬೆಂಕಿ, ಬಾಣ, ಹೋರಾಟ ಎಲ್ಲವೂ ನಡೆಯುತ್ತದೆ. ಕೊನೆಯಲ್ಲಿ 2 ತಲೆ ದೈತ್ಯ ಕೋಟೆಯೊಳಗೆ ಬರುತ್ತದೆ. ಜಾಕ್ ಒಂದು ಜಾದೂ ಬೀಜವನ್ನು ಅದರ ಬಾಯಿಗೆ ಹಾಕುತ್ತಾನೆ. ಬೀಜ ಅದರ ಒಳಗೆ ಬೆಳೆದು ಅದರ ದೇಹವನ್ನು ಚಿರಿಬಿಡುತ್ತದೆ. ಆಗ ದೈತ್ಯ ಸಾಯುತ್ತದೆ. ಕೊನೆಗೆ ಎಲ್ಲಾ ದೈತ್ಯರು ನಿಲ್ಲುತ್ತಾರೆ ಮತ್ತು ಮಾನವರ ಮುಂದೆ ಮಣಿಯುತ್ತಾರೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.